ಗಂಡಸರು ಇನ್ನೊಬ್ಬರ ಹೆಂಡತಿಯನ್ನು ಇಷ್ಟಪಡಲು 3 ಕಾರಣಗಳು. ಸ್ನೇಹಿತರೆ, ನೀವೆಲ್ಲ ಗಮನಿಸಿರಬಹುದು, ಗಂಡಸರು ತಮ್ಮ ಪತ್ನಿಗಿಂತ ಇನ್ನೊಬ್ಬರ ಹೆಂಡತಿಯನ್ನು ಜಾಸ್ತಿ ಇಷ್ಟಪಡುತ್ತಾರೆ. ಅವರಲ್ಲಿ ತಮ್ಮ ಪತ್ನಿಯರನ್ನು ನೋಡುತ್ತಾರೆ. ಅವರನ್ನು ನೋಡಿದ ತಕ್ಷಣವೇ ತಮ್ಮ ಪತ್ನಿಯರೂ ಕೂಡ ಹೀಗಿರಬೇಕಾಗಿತ್ತು, ಇವರ ತರಹ ಇರಬೇಕು ಅಂತೆಲ್ಲ ಆಸೆ ಪಡುತ್ತಾರೆ, ಕಲ್ಪನೆ ಮಾಡಿಕೊಳ್ಳುತ್ತಾರೆ. ಇನ್ನೊಬ್ಬರ ಹೆಂಡತಿಯನ್ನು ನೋಡಿ ಗಂಡಸರು ಪ್ರತಿದಿನ ಕೊರಗುತ್ತಾ ಇರುತ್ತಾರೆ. ಹಾಗಾದರೆ ಗಂಡಸರು ತಮ್ಮ ಪತ್ನಿಯರನ್ನು ಬಿಟ್ಟು ಇನ್ನೊಬ್ಬರ ಹೆಂಡತಿಯನ್ನು ನೋಡಿ ಇಷ್ಟಪಡಲು ಮುಖ್ಯವಾದ ಕಾರಣಗಳು ಯಾವುವು? ತಮ್ಮ ಪತ್ನಿಯರಲ್ಲಿ ಇಲ್ಲದ್ದನ್ನು ಇನ್ನೊಬ್ಬರ ಹೆಂಡತಿಯರಲ್ಲಿ ಗಂಡಸರು ಕಾಣುವುದಾದರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದ್ದರಿಂದ ದಯವಿಟ್ಟು ವಿಡಿಯೋದಲ್ಲಿರುವ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. 1. ಅವರ ಮೈಮಾಟ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಗಂಡಸಿಗೂ ತನ್ನ ಪತ್ನಿ ಹೀಗಿರಬೇಕು, ಅವಳ ದೇಹ ಕಟ್ಟುಮಸ್ತಾಗಿರಬೇಕು, ಮೈಕೈ ತುಂಬಿಕೊಂಡು ಸುಂದರವಾಗಿ ಇರಬೇಕು ಎಂದು ಆಸೆ ಇರುತ್ತದೆ. ಆದರೆ ಅದೃಷ್ಟದ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಅಂತಹ ಹೆಂಡತಿ ಸಿಗುವುದಿಲ್ಲ. ಆದ್ದರಿಂದಲೇ ಗಂಡಸರು ತಮಗೆ ಇಷ್ಟವಾದ ಮೈಮಾಟ ಇರುವ ಹೆಂಗಸರನ್ನು ನೋಡಿ ಇಷ್ಟಪಡುತ್ತಾರೆ. ಅಂತಹ ಮೈಮಾಟ ಇರುವ ಹೆಂಗಸರನ್ನು ನೋಡಿ ಗಂಡಸರು ಜೊಲ್ಲು ಸುರಿಸುತ್ತಾರೆ. 2. ಹೆಂಗಸರ ಡ್ರೆಸ್ಸಿಂಗ್ ಸೆನ್ಸ್. ಸ್ನೇಹಿತರೆ, ಎಷ್ಟೋ ಜನ ಹೆಂಗಸರು ತಮ್ಮ ಮೈಮಾಟದ ಜೊತೆಗೆ ಡ್ರೆಸ್ಸಿಂಗ್ ಸೆನ್ಸ್ನಿಂದಲೂ ಕೂಡ ಮಿಂಚುತ್ತಾರೆ. ಕೆಲವು ಹೆಂಗಸರು ಲಕ್ಷಣವಾಗಿ ಸೀರೆ ಉಟ್ಟುಕೊಂಡು ಮಹಾಲಕ್ಷ್ಮಿಯ ತರಹ ಕಂಗೊಳಿಸುತ್ತಾರೆ. ಇನ್ನು ಮತ್ತೆ ಕೆಲವು ಹೆಂಗಸರು ಈಗಿನ ಟ್ರೆಂಡಿಂಗ್ ಫ್ಯಾಷನ್ ಡ್ರೆಸ್ಸಿಂಗ್ ಸೆನ್ಸ್ ಮೂಲಕ ಗಮನ ಸೆಳೆಯುತ್ತಾರೆ. ಹೆಂಡತಿ ಅವರಿಗೆ ಇಷ್ಟದ ಲುಕ್ನಲ್ಲಿ ಕಂಗೊಳಿಸದೇ ಇದ್ದಾಗ ಬೇರೆ ಹೆಂಗಸರ ಕಡೆ ವಾಲುತ್ತಾರೆ. 3. ಸ್ನೇಹಿತರೆ, ಇನ್ನು 3ನೇ ಮುಖ್ಯವಾದ ಕಾರಣ ಏನಂದ್ರೆ, ಗಂಡಸರಿಗೆ ಆಸೆ ಇರುತ್ತೆ ತನ್ನ ಹೆಂಡತಿ ತನ್ನನ್ನು ತುಂಬಾ ಪ್ರೀತಿ ಮಾಡಬೇಕು, ತನ್ನ ಕಷ್ಟ ಸುಖಗಳಿಗೆ ಆಸರೆ ಆಗಬೇಕು ಅಂತ. ಆದರೆ ಹೆಂಡತಿಯಾದವಳು ಆ ಯಾವ ಕರ್ತವ್ಯವೂ ಕೂಡ ನಿರ್ವಹಿಸದೆ ಗಂಡನಿಗೆ ಆಸರೆಯಾಗದೆ ಇದ್ದರೆ ಗಂಡ ಸಹಜವಾಗಿ ಅವಳ ಮೇಲೆ ಆಸೆ ತ್ಯಜಿಸುತ್ತಾನೆ ಹಾಗೂ ಅವನು ಹೊರಗಡೆ ಇನ್ನೊಬ್ಬರ ಹೆಂಡತಿಯನ್ನು ನೋಡಿ ಚಿಂತೆಯಿಂದ ಮರುಗುತ್ತಾನೆ. ಸ್ನೇಹಿತರೆ, ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂದ್ರೆ, ಪ್ರತಿಯೊಂದು ಸಂಸಾರದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ಗಂಡ ಹೆಂಡತಿಯ ನಡುವೆ ಜಗಳ, ಕೋಪ, ಮನಸ್ತಾಪ ಎಷ್ಟು ಇರುತ್ತದೆಯೋ ಅಷ್ಟು ಸಂಸಾರ ಗಟ್ಟಿಯಾಗುತ್ತಾ ಹೋಗುತ್ತದೆ. ಹೆಂಡತಿ ಆದವಳು ತನ್ನ ಗಂಡನ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅವರ ಆಸೆಯಂತೆ ಅದನ್ನು ಕಲಿತರೆ ಅವರು ಬೇರೆ ಹೆಂಗಸರನ್ನು ನೋಡುವುದಿಲ್ಲ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.